ಅಭಿಪ್ರೇಹಿ ದಕ್ಷಿಣತೋ ಭಾವ ಮೇಧಾಃ ವೃತ್ರಾಣಿ ಜಂಘನಾ ಬಭೂರಿ ಜೋಮೀತೆ ಧರುಣಂ ಮಧ್ವೋ ಅಗ್ರ ಮುಭಾವು ಪಾಂಶು ಪ್ರಥಮಾಪಿ ಭಾವ. ಇದು ಆ ಮನ್ಯು ಸೂಕ್ತದ 7ನೇ ಮಂತ್ರ. ಭಗವಂತನೇ, ನನ್ನ ಬಳಿಗೆ ಬಾ, ನನ್ನ ಬಲಬದಿಯಲ್ಲಿ ನಿಲ್ಲು, ನಮ್ಮನ್ನ ಸುತ್ತಿ ಮುತ್ತಿರುವಂಥ ಎಲ್ಲ ಶತ್ರುಗಳನ್ನು ಕೂಡ ಗುಂಪು ಗುಂಪಾಗಿ ಮುಗಿಸಿಬಿಡೋಣ, ಅವರೆಲ್ಲ ಗುಂಪುಗಳನ್ನು ಕೂಡ ನಾವು ನಾಶ ಮಾಡೋಣ. ಭೀಮಸೇನ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ, ದುಶ್ಯಾಸನ ಕೊಂದು ಹಾಕಿದ್ದೇನೆ, ಅವನ ಎದೆಯನ್ನ ಬಗೆದು ಅಲ್ಲಿ ಬರುವಂಥ ರಕ್ತವನ್ನ ಸೋಮದ ರೂಪದಲ್ಲಿ ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಈ ಯುದ್ಧವೆಂಬ ಯಜ್ಞದಲ್ಲಿ ಆ ರಕ್ತವೇ ಒಂದು ಸೋಮರಸ, ಅದನ್ನು ನಿನಗಾಗಿ ಅರ್ಪಣೆ ಮಾಡಿದ್ದೇನೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ 27ನೇ ಅಧ್ಯಾಯದಲ್ಲಿ 149ನೇ ಶ್ಲೋಕದಲ್ಲಿ ಆ ಸಂಗತಿ ಬಂದಿದೆ. ಯಸ್ತೆ ಮನ್ಯೋ ಇತ್ಯತೋ ನಾರಸಿಂಹಂ ಸೋಮಂ ಚಾಸ್ಮೈ ಚಾರ್ಪಯತ್ ಛೋಣಿತಾಖ್ಯಂ ಯುದ್ಧಾಖ್ಯ ಯಜ್ಞೆ ಸೋಮ ಬುದ್ಧ್ಯ ಅರಿವಕ್ಷ ಇಹೇತಿ ಸಾಮ್ನಾ ಗದಯ ವಿಭಿಂದನ್. ಮನ್ಯು ಶಬ್ದವಾಚ್ಯನಾದ ನರಸಿಂಹ ರೂಪದ ಭಗವಂತನನ್ನ ಆರಾಧನೆ ಮಾಡ್ತಾ ಈ ದುಶ್ಯಾಸನನ್ನ ಕೊಂದು ಹಾಕಿದ ಭೀಮಸೇನ. ಮತ್ತೆ ಅವನ ಎದೆಯಿಂದ ಏನು ರಕ್ತ ಹೊರಗೆ ಬಸಿತಾ ಇತ್ತು, ಆ ರಕ್ತವೆಂಬ ಸೋಮರಸವನ್ನ ನರಸಿಂಹ ರೂಪದ ಭಗವಂತನಿಗೆ ಅರ್ಪಿಸಿದ. ಆ ಸೋಮ ಎಂಬ ರಸ, ಸೋಮ ಎಂಬ ಬಳ್ಳಿಯಿಂದ ಹೊರಗೆ ಬರಬೇಕಲ್ಲ, ಹೊರಗೆ ಬರಬೇಕಾದ್ರೆ ಅದನ್ನ ಚೆನ್ನಾಗಿ ಜಜ್ಜುತ್ತಾರೆ, ಕೈಯಿಂದ ಕಲ್ಲಿನಿಂದ ಜಜ್ಜುತ್ತಾರೆ. ಜಜ್ಜಿದಾಗ ಆ ರಸ ಅಲ್ಲಿ ಹೊರಗೆ ಬರ್ತದೆ. ಹಾಗೆ ಇಲ್ಲಿ ಶತ್ರುವಿನ ಎದೆಯೇ ಸೋಮಬುದ್ಧ ಅರಿವಕ್ಷ ಇಹೇತಿ, ಶತ್ರುವಿನ ದುಶ್ಯಾಸನ ಎದೆಯೇ ಸೋಮಲತೆ, ಅದನ್ನ ಜಜ್ಜಬೇಕು. ಅದಕ್ಕಾಗಿ ಈ ತನ್ನ ಗದೆಯಿಂದ ಅವನು ಅದನ್ನು ಜಜ್ಜಿದ್ನಂತೆ.
ಗದೆಯಿಂದ ಆತನ ಎದೆಯನ್ನು ಜಜ್ಜುವಾಗ ಇಹ ಎಂಬ ಒಂದು ಇಹ ಅಂತ ಪ್ರಾರಂಭ ಆಗುವ ಒಂದು ಸಾಮ ಮಂತ್ರವನ್ನು ಪಠಿಸಿದ ಅಂತಿದೆ. ಅದು ಯಾವ ಮಂತ್ರ ಅಂತ ನಮಗೆ ಕಂಡು ಬಂದಿಲ್ಲ, ನನಗೆ ಕಂಡು ಬಂದಿಲ್ಲ ಅದು. ಗೋವಿಂದಾಚಾರ್ಯರು ಕೂಡ ತಮ್ಮ ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನದಲ್ಲಿ ಇಹ ಅನ್ನುವ ಹೆಸರಿನ ಸಾಮವನ್ನೇನು ಉಲ್ಲೇಖ ಮಾಡಿಲ್ಲ. ಅವರು ಹೇಳುವುದು ಇಹ ಇತಿ ಸ್ತೋಭಾಕ್ಷರೇಣ ಸಹ ಯತ್ ಸಾಮ ಗೀಯತೆ ತತ್ ಇಹ ಇತಿ ಸಾಮ. ಸ್ತೋಭಾಕ್ಷರಗಳು ಅಂತ ಆಲಾಪ ಮಾಡ್ತಾ ಇರ್ತಾರಲ್ಲ ಶಾಸ್ತ್ರೀಯ ಸಂಗೀತದಲ್ಲಿ, ಹಾಗೆ ವೇದ ಮಂತ್ರಗಳನ್ನು ಸ್ವರಪ್ರಸ್ತಾರ ಸಮೇತವಾಗಿ ಆಲಾಪ ಮಾಡುವ ಒಂದು ಪದ್ಧತಿ ಇದೆ ಸಾಮವೇದದಲ್ಲಿ. ಹಾಗೆ ಇಹ ಎಂಬ ಸ್ತೋಭಾಕ್ಷರದ ಜೊತೆಗೆ ಆಲಾಪ ಮಾಡಲ್ಪಡುವಂಥ ಒಂದು ಸಾಮ, ಅದನ್ನೇ ಇಹ ಸಾಮ ಅಂತ ವರ್ಣನೆ ಮಾಡಿದ್ದಾರೆ. ಇಹ ಅಂದರೆ ನನ್ನ ಹೃದಯದಲ್ಲಿರುವಂತಹ ನಾರಾಯಣನಲ್ಲಿ ಇದಮರ್ಪಿತ ಮಸ್ತು ಅಂತ ಹೀಗೊಂದು ಅರ್ಥವನ್ನು ಕೂಡ ಅವರು ಮಾಡಿ ತೋರಿಸ್ತಾರೆ. ಹೀಗೆ ಆ ಸೋಮರಸವು ನಿನಗೆ ಅರ್ಪಿಸ್ತಾ ಇದ್ದೇನೆ, ಅದನ್ನು ನಾವಿಬ್ಬರೇ ಗುಪ್ತವಾಗಿ ಸವಿಯೋಣ ಅಂತ ಅದರ ತಾತ್ಪರ್ಯ. ಭೀಮಸೇನ ಹೇಳ್ತಾ ಇದ್ದಾನೆ, ಸೋಮರಸಕ್ಕೆ ಮುಖ್ಯವಾಗಿ ನಾವಿಬ್ಬರೇ ಅಧಿಕಾರಿಗಳು. ಲಕ್ಷ್ಮೀ ಸಮೇತನಾದ ನೀನು, ಮುಂದೆ ಚತುರ್ಮುಖ ಬ್ರಹ್ಮ ಸರಸ್ವತಿ, ಮತ್ತು ಅವನ ಸ್ಥಾನಕ್ಕೆ ಬರುವಂಥ ಪ್ರಾಣ ಮತ್ತು ಭಾರತೀಯರು. ಅದಕ್ಕೆ ನಾವಿಬ್ಬರೇ ಅದನ್ನು ಸವಿಯೋಣ ಅಂತ ಅವನು ಹೇಳ್ತಾ ಇದ್ದಾನೆ. ಅದಕ್ಕೆ ಇನ್ನೊಂದು ತಾತ್ಪರ್ಯ ಮಧ್ವ ಅಂತಿದೆಯಲ್ಲ, ಮಧ್ವ ಅಂದರೆ ಮಧ್ವರೂಪದಿಂದ ನಾನು ಮುಂದೆ ನಿನ್ನ ಮಹಿಮೆಯನ್ನು ವ್ಯಕ್ತ ಮಾಡುವವನಿದ್ದೇನೆ, ನಿನ್ನ ಗುಣಗಳನ್ನು ಹೇಳುವಂತಹ ವೇದದ ಮುಖ್ಯಾರ್ಥವನ್ನು ಹೇಳುವವನಿದ್ದೇನೆ. ಆ ವೇದಾರ್ಥದ ಸವಿಯನ್ನು ನಾವಿಬ್ಬರೇ ಸವಿಯೋಣ ಅಂತ ಅದರ ತಾತ್ಪರ್ಯ. ಇದು ಭೀಮಸೇನ ಹೇಳಿದಾಗ. ನಾವು ಈ ಮಂತ್ರವನ್ನು ಹೇಳಿದಾಗ ನಮ್ಮ ಅಂತರಂಗದ ಶತ್ರುಗಳೇನಿದ್ದಾರೆ ಕಾಮಕ್ರೋಧಾದಿಗಳು, ಅವರನ್ನು ನಾವು ನಾಶ ಮಾಡಿಬಿಡೋಣ. ಮತ್ತೆ ನಾನು ನಿನಗೆ ಸೋಮರಸವನ್ನು ಅರ್ಪಿಸ್ತಾ ಇದ್ದೇನೆ, ಅಂದರೆ ಭಕ್ತಿಪೂರ್ಣವಾದ ಮನಸ್ಸನ್ನು ಅರ್ಪಿಸ್ತಾ ಇದ್ದೇನೆ. ಶತ್ರುಗಳನ್ನು ದಮನ ಮಾಡಿ, ನಮ್ಮ ಪೂಜೆಗೆ ವಿಘ್ನ ಮಾಡುವ ಶತ್ರುಗಳನ್ನು ದಮನ ಮಾಡಿ ನಿನಗೆ ಸೋಮರಸವನ್ನು ಅರ್ಪಿಸ್ತಾ ಇದ್ದೇನೆ. ಆ ಸೋಮರಸವನ್ನು ನಾನು ನಿನಗೇನು ಕೊಡ್ತಾ ಇದ್ದೇನೆ ಅದನ್ನು ಇಬ್ಬರೂ ಕೂಡ ಸವಿಯೋಣ. ನಿನಗೆ ನಾನು ನನ್ನ ಭಕ್ತಿಪೂರ್ಣವಾದ ಮನಸ್ಸನ್ನು ಕೊಟ್ಟಾಗ ಅದನ್ನು ನೀನು ಸವಿಬೇಕು. ನಾನು ಸವಿಯೋದು ಹೇಗೆ ಅಂದರೆ, ಭಕ್ತಿಪೂರ್ಣವಾದ ಪೂಜೆಯನ್ನು ನಾನು ನಿನಗೆ ಮಾಡ್ತಿದ್ದೇನಲ್ಲ, ಈ ಭಕ್ತ ಭಕ್ತಿ ರಸವನ್ನು ನನಗಾಗಿ ಏನು ಕೊಟ್ಟಿದ್ದಾನೆ ಅದನ್ನು ಗುರುತಿಸಿ ನೀನು ಸಂತೋಷ ಪಡಬೇಕು. ಭಕ್ತನ ಕ್ರಿಯೆಯನ್ನು ನೋಡಿ ನೀನು ಸಂತೋಷ ಪಡಬೇಕು. ಕೊಟ್ಟಿದ್ದೇನಲ್ಲ ಅಂತ ಧನ್ಯತೆಯ ಭಾವ ನನ್ನದು. ಹೀಗೆ ಭಕ್ತನ ಆ ಒಂದು ಉತ್ಸುಕತೆಯನ್ನು ಗುರುತಿಸಿ ನೀನು ಸಂತೋಷ ಪಡಬೇಕು. ಭಗವಂತ ನನ್ನದು ಪೂಜೆಯನ್ನು ಸ್ವೀಕರಿಸಿದನಲ್ಲ ಅಂತ ನಾನು ಸಂತೋಷ ಪಡಬೇಕು. ಅಂತೂ ಭಕ್ತಿ ರಸವನ್ನ ಇಬ್ಬರು ಕೂಡ ಸ್ವೀಕಾರ ಮಾಡೋದು. ಆ ಒಂದು ಭಕ್ತಿಯುಕ್ತವಾದ ಪೂಜೆಯ ಆ ಒಂದು ಕ್ಷಣ ಏನಿದೆ ಅದನ್ನು ಇಬ್ಬರು ಕೂಡ ಆಸ್ವಾದಿಸುವುದು ಅಂತ ಅರ್ಥ. ಕ್ಷಣವನ್ನು ಆಸ್ವಾದಿಸುವುದು. ವಸ್ತುತಃ ಭಕ್ತಿ ಎಂಬುದು ನಾವು ಮಾಡುವಂಥ ಭಕ್ತಿ ಅಥವಾ ಬೇರೆ ಯಾರೇ ವ್ಯಕ್ತಿಗಳಾದರೂ ಕೂಡ ಮಾಡುವಂಥ ಭಕ್ತಿ, ಅದೆಲ್ಲವೂ ಕೂಡ ಭಗವಂತನಿಗೆ ಮೀಸಲಾದದ್ದು. ಗುಪ್ತವಾಗಿ ನಾವು ಅದನ್ನು ಸವಿಬೇಕು. ಗುಪ್ತವಾಗಿ ಸವಿಯುವುದು ಅಂದರೆ ನಮ್ಮ ಪೂಜೆ ನಾವು ಭಗವಂತನಿಗೆ ಅರ್ಪಣೆ ಮಾಡ್ತಿರುವುದು ಬೇರೆ ಯಾರಿಗೂ ಕೂಡ ತಿಳಿಯುವ ಅಗತ್ಯವಿಲ್ಲ. ಅದು ಅಂತರಂಗದ ಸಾಧನೆ. ಹೀಗೆ ನಾನು ಮಾಡುವಂಥ ಪೂಜೆಯನ್ನು, ಅಂತರಂಗದಲ್ಲಿ ಮಾಡಿದ ಪೂಜೆಯನ್ನು ನೀನು ನೋಡಿ ಅಂತರಂಗದಲ್ಲಿಯೇ ಆಸ್ವಾದಿಸಬೇಕು. ನಾನು ಹೀಗೆ ಪೂಜೆ ಮಾಡಿದ್ದೇನೆ ಅಂತ ನಾನು ಯಾರಿಗೂ ತಿಳಿಸಿಕೊಡುವ ಅಗತ್ಯವಿಲ್ಲ. ಮತ್ತೆ ನೀನು ಕೂಡ ಅದನ್ನು ಇನ್ಯಾರಿಗೂ ಕೂಡ ತಿಳಿಸುವ ಅಗತ್ಯವೂ ಇಲ್ಲ. ನನಗೆ ಆ ಖ್ಯಾತಿಯ ಬಯಕೆ ಇಲ್ಲ, ಹಣದ ಬಯಕೆ ಇಲ್ಲ, ಹೆಸರಿನ ಬಯಕೆ ಇಲ್ಲ. ಅದರಿಂದ ನೀನೇ ಈ ಕಾರ್ಯವನ್ನು ಮಾಡಿಕೊಡ್ಬೇಕು ನನಗಾಗಿ. ನಾನು ಮಾಡಿದ್ದನ್ನು ನೋಡಿ ನೀನು ಅದನ್ನು ಸವಿದರೆ ಸಾಕು, ನನಗಷ್ಟು ತೃಪ್ತಿ. ಹೀಗೆ ದುಶ್ಯಾಸನನ್ನ ನಾಶ ಮಾಡಿ ಅವನ ರಕ್ತವೆಂಬ ಸೋಮವನ್ನು ಭೀಮ ಅರ್ಪಣೆ ಮಾಡಿದ. ಅದು ಅವನಿಗೆ ಅನ್ವಿತ ಆಗುವಂತಹ ಅರ್ಥ. ನಮ್ಮಂಥವ್ರಿಗೆ ಆ ಅರ್ಥ ಅನ್ವಿತ ಆಗದೆ ಹೋದರೂ ಭಕ್ತಿಪೂರ್ಣವಾದ ಮನಸ್ಸನ್ನು ಭಗವಂತನಿಗೆ ಕೊಟ್ಟಿದ್ದೀವಿ, ಭಗವಂತ ಅದನ್ನು ಸ್ವೀಕಾರ ಮಾಡಿದ್ದಾನೆ.
ನನ್ನ ಭಕ್ತ ಇಷ್ಟನ್ನು ನನಗಾಗಿ ಮಾಡಿದ್ದಾನಲ್ಲ ಅಂತ ಅವನಿಗೆ ಸಂತೋಷ, ನನ್ನ ಪೂಜೆಯನ್ನು ಭಗವಂತ ಸ್ವೀಕಾರ ಮಾಡಿದ್ನಲ್ಲ ಅಂತ ಈ ಭಕ್ತನಿಗೆ ಸಂತೋಷ. ಇಬ್ಬರು ಕೂಡ ಸಂತೋಷದ ಗಳಿಗೆಯನ್ನ ಆಸ್ವಾದಿಸ್ತಾ ಇದ್ದಾರೆ ಅಂತ ನಾವು ತಿಳಿಬಹುದು. ಮನುಶಬ್ದವಾಚನಾದ ಭಗವಂತನೇ. ಈಗ ಅನ್ವಯಾರ್ಥ ನೋಡೋಣ. ಅಭಿಪ್ರ ಇಹಿ, ನಮ್ಮ ಬಳಿಗೆ ಬಾ. ದಕ್ಷಿಣತಃ ಬಲಗಡೆಯಲ್ಲಿ ಭವ ಇರು. ಮೇ, ನನ್ನ ದಕ್ಷಿಣತಃ ಬಲಗಡೆ ಇರುವಂತ ಅರ್ಥ. ಅಥ, ಅನಂತರ, ನೀನು ಬಂದು ನಿಂತರ ನಂತರ, ವೃತ್ರಾಣಿ, ನಮ್ಮನ್ನು ಮುತ್ತಿ ಹಿಂಸಿಸುವಂತಹ ಶತ್ರುಗಳ ಗುಂಪುಗಳನ್ನು ಜಂಘನಾವ, ನಾವಿಬ್ರು ಕೂಡ ಕೊಂದಾಕೋಣ. ತೇ, ನಿನಗಾಗಿ, ಧರುಣಂ, ನನ್ನ ಬೊಗಸೆಯಲ್ಲಿ ಧರಿಸಿರುವಂತಹ ಈ ಸೋಮರಸವನ್ನ ಭೂರಿ, ಚೆನ್ನಾಗಿ, ಜುಹೋಮಿ, ನಿನಗಾಗಿ ಹೋಮ ಮಾಡ್ತೇನೆ. ಮಧ್ವ ಅಂದ್ರೆ ಮುಂದೆ ಮಧ್ವನಾಗಿ, ಆ ಅಗ್ರಂ, ನಿನ್ನನ್ನು ಪ್ರತಿಪಾದನೆ ಮಾಡುವಂತಹ ವೇದಶಾಸ್ತ್ರಗಳ ರಹಸ್ಯವನ್ನ ನಾನು ನಿನಗೆ ಅರ್ಪಿಸ್ತೇನೆ. ಮತ್ತೆ ಸಜ್ಜನರಿಗೆಲ್ಲರಿಗೂ ಕೂಡ ಅದನ್ನ ಉಪದೇಶಿಸ್ತೇನೆ. ಇದು ಮಧ್ವರ ಕುರಿತಾದಂತಹ ಅರ್ಥ. ಉಭೌ, ಇಬ್ಬರೂ ಕೂಡ, ಉಪಾಂಶು, ಏಕಾಂತದಲ್ಲಿ, ಪ್ರಥಮ, ಮೊದಲಿಗರಾಗಿ, ಉಳಿದ ದೇವತೆಗಳು ಎಲ್ಲರಿಗಿಂತಲೂ ಮೊದಲಿಗರಾಗಿ ನಾವಿದನ್ನ ಪಾನ ಮಾಡೋಣ ಅಂತ ಅದರ ಅರ್ಥ. ಇದಿಷ್ಟು ಈ ಮಂತ್ರದ ಒಟ್ಟಾರೆ ಅನ್ವಯಾರ್ಥ.